ಓಂ ಶಾಂತಿ. ಇಂದಿನ ದಿನಾಂಕ 3/7/2022. ಅವ್ಯಕ್ತ ಬಾಪ್ತಾದ ರಿವೈಸ್ 10/1/91. 4 ಸತ್ತಗಳ ಸಮತೋಲನೆಯಿಂದ ತಂದೆಯ ಸಮಾನ ಸಂಪನ್ನ ಹಾಗೂ ಸಂಪೂರ್ಣ ಆಗಿರಿ. ಇಂದು ಸರ್ವಶಕ್ತಿವಂತ ಬಾಪ್ತಾದಾರವರು ತಮ್ಮ ಶಕ್ತಿವಂತ ಮಕ್ಕಳ ವಿಶೇಷ ಶಕ್ತಿಗಳನ್ನು ನೋಡುತ್ತಿರುವರು. ಇಂದಿನ ವಿಶ್ವದಲ್ಲಿ ವಿಶೇಷ 3 ಶಕ್ತಿಗಳು ಇವೆ. ಒಂದಾಗಿದೆ ಧರ್ಮಸತೆ, ಎರಡನೆಯದು ರಾಜ್ಯಸತೆ, ಮೂರನೆಯದು ವಿಜ್ಞಾನ ಸತೆ. ಆದರೆ ಬ್ರಾಹ್ಮಣ ಆತ್ಮಗಳಾದ ನಿಮ್ಮಲ್ಲಿ 4 ಸತೆಗಳು ಇವೆ. ಮೊದಲಿನ 3 ಸತೆಗಳಂತೂ ಇದ್ದೇ ಇವೆ. ಮೊದಲಿನ 3 ಸತೆಗಳಂತೂ ಇದ್ದೇ ಇದೆ. ಜೊತೆ 4ನೇದಾಗಿದೆ ಶ್ರೇಷ್ಠ ಕರ್ಮಗಳ ಸತೆ. ಇಂದಿನ ವಿಶ್ವದಲ್ಲಿ 4ನೇ ಸತೆಯ ಕೊರತೆ ಇದೆ. ಇದಕ್ಕೆ ಹೇಳಲಾಗುತ್ತದೆ ಶ್ರೇಷ್ಠ ಚರಿತ್ರೆಯ ಸತೆ. ಈ 4 ಸತೆಯ ಮೂಲಕ ನೀವು ಬ್ರಾಹ್ಮಣ ಆತ್ಮಗಳು ನಿಮ್ಮ ಮತ್ತು ವಿಶ್ವದ ಕಲ್ಯಾಣ ಮಾಡುತ್ತಿರುವಿರಿ. 4 ಸತೆಗಳು ನಮ್ಮವಾಗಿವೆ ಎನ್ನುವುದನ್ನು ಚೆನ್ನಾಗಿ ಅರಿತಿದ್ದೀರಿ. 4 ಇವೆಯೋ ಅಥವಾ ಕೇವಲ ಧರ್ಮಸತೆ ಒಂದೇ ಇದೆಯೋ? ಧರ್ಮಸತೆ ಅರ್ಥಾತ್ ಸದಾ ಶ್ರೇಷ್ಠ ಸುಖಿ ಹರ್ಷಿತ ಜೀವನ ನಡೆಸುವ ಕಲೆ. ಇದಕ್ಕೆ ಮಾತ್ರ ಧರ್ಮ ಅರ್ಥಾತ್ ಧಾರಣೆ ಎಂದು ಹೇಳಲಾಗುತ್ತದೆ. ರಾಜ್ಯಸತೆ ಅರ್ಥಾತ್ ನಿಮ್ಮನ್ನು ಮತ್ತು ರಾಜ್ಯವನ್ನು ಅರ್ಥಾತ್ ನಿಮ್ಮ ಕರ್ಮದ ಜೊತೆಗಾರರನ್ನು ನಿಮ್ಮ ಸ್ನೇಹ ಮತ್ತು ಶಕ್ತಿಗಳ ಸಮತೋಲನೆಯ ಮೂಲಕ ಸರ್ವಪ್ರಾಪ್ತಿ ಸಂತುಷ್ಟತೆಯ ಅಧಿಕಾರವನ್ನು ದಾತ ಆಗಿ ಅನುಭವ ಮಾಡಿಸುವುದು. ರಾಜ ಅಂದರೆ ದಾತ. ಪ್ರತಿಯೊಬ್ಬರಿಂದ ಸಂತುಷ್ಟತೆಯ ವಾ ಎನ್ನುವುದು ಬರಬೇಕು. ಇದಾಗಿದೆ ಯಥಾರ್ಥ ರಾಜ್ಯಸತೆ. ರಾಜ್ಯಸತೆ ಅರ್ಥಾತ್ ಸ್ವಯಂ ನಡೆಯುವ ಮತ್ತು ಅನ್ಯರನ್ನು ನಡೆಸುವ ಕಲೆ. ವಿಜ್ಞಾನದ ಸತೆ ಅರ್ಥಾತ್ ವಿಜ್ಞಾನದ ಮೂಲಕ ಸಾಧನೆಗಳ ಮೂಲಕ ಪ್ರತ್ಯಕ್ಷ ಅನುಭೂತಿ ಮಾಡಿಸುವ ಕಲೆ. ಶ್ರೇಷ್ಠ ಕರ್ಮದ ಸತೆ ಅಂದರೆ ಕರ್ಮದ ವರ್ತಮಾನ ಫಲ ಖುಷಿ ಮತ್ತು ಶಕ್ತಿ ಅನುಭವ ಮಾಡುವುದು ಮತ್ತು ಜೊತೆಗೆ ಭವಿಷ್ಯ ಫಲ ಜಮಾ ಆಗುವ ಅನುಭವ ಆಗುವುದು. ಇದಕ್ಕೆ ಕರ್ಮದ ಖಜಾನೆಯ ಸಂಪನ್ನತೆಯ ನಶೆಯ ಕಲೆ ಎಂದು ಹೇಳಲಾಗುತ್ತದೆ. ಈಗ ವಿಚಾರ ಮಾಡಿರಿ, ಈ 4 ಕಲೆಗಳು ನಿಮ್ಮ ಜೀವನದಲ್ಲಿ ಇವೆಯೇ? ಎಲ್ಲದಕ್ಕಿಂತ ದೊಡ್ಡ ಖಜಾನೆ ಶ್ರೇಷ್ಠ ಕರ್ಮದ ಖಜಾನೆ. ಜೀವನದಲ್ಲಿ ಶ್ರೇಷ್ಠ ಕರ್ಮಗಳ ಖಜಾನೆ ಇಲ್ಲದಿದ್ದರೆ ಮಾನವ ಜೀವನ ಅಮೂಲ್ಯ ಜೀವನ ಅಲ್ಲ, ಆದರೆ ಪಶು ಸಮಾನ ಜೀವನ ಆಗಿದೆ. ಜೀವನ ಜೀವಿಸುವ ಕಲೆಯನ್ನು ಕಲಿಯಬೇಕಾದರೆ ಇಲ್ಲಿ ಬಂದು ಕಲಿಯಿರಿ ಎಂದು ಯಾವ ಅಧಿಕಾರದಿಂದ ನೀವೆಲ್ಲರೂ ಚಾಲೆಂಜ್ ಮಾಡಿ ಹೇಳುತ್ತೀರಿ? ಈ ಚಾಲೆಂಜ್ ಮಾಡುತ್ತೀರಿ ಅಲ್ಲವೇ? ರಾಜ್ಯದ ಮುಖಂಡರೇ ಇರಲಿ, ವಿಜ್ಞಾನದ ಮುಖಂಡರೇ ಇರಲಿ, ಧರ್ಮದ ಮುಖಂಡರೇ ಇರಲಿ, ನೀವು ಎಲ್ಲರ ಮುಂದೆ ಆತ್ಮಿಕ ನಶೆಯಿಂದ ಹೇಳುತ್ತೀರಿ, ನಿಶ್ಚಿಂತ ಚಕ್ರವರ್ತಿಗಳಾಗಿ ನೋಡಿರಿ. ಚಕ್ರವರ್ತಿಗಳಾಗಿರುವಿರಿ ಅಲ್ಲವೇ? ಜೀವನದ ಯಥಾರ್ಥ ಆನಂದದ ಅನುಭವ ಮಾಡುತ್ತಿರುವಿರಿ ಅಲ್ಲವೇ? ಎಲ್ಲರಿಗಿಂತ ದೊಡ್ಡ ಖಜಾನೆ ಯಾರ ಬಳಿ ಇದೆ? ನಮ್ಮ ಬಳಿ. ಅಧಿಕಾರದಿಂದ ಹೇಳುತ್ತೀರಿ ಅಲ್ಲವೇ? ಏಕೆಂದರೆ ಜಗತ್ತಿನಲ್ಲಿ 3 ಸತೆಗಳು ಇದೆ. ನಿಮ್ಮ ಬಳಿ 4 ಸತೆಗಳು ಇವೆ ಮತ್ತು 4 ಸತೆಗಳಲ್ಲಿ ಸಮತೋಲನ ಇದೆ. ತಂದೆ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಸ್ಥಿತಿ ಆಗಿದೆ. ತಪಸ್ಯಾ ವರ್ಷದಲ್ಲಿ ಏನು ಮಾಡುವಿರಿ? ಈ 4 ಸತೆಗಳನ್ನು ಪರಿಶೀಲನೆ
ಮಾಡಿಕೊಳ್ಳಿರಿ. 4 ಸತೆಗಳ ಆಧಾರದಿಂದ ಏಕರಸ ಸ್ಥಿತಿಯ ಆಸನ ಸದಾ ಅಚಲ ಅಡೋಲ ಆಗಿರುತ್ತದೆ. ತಪಸ್ಸನ್ನು ಸದಾ ಆಸನದ ಮೇಲೆ ಕುಳಿತು ಮಾಡುತ್ತಾರೆ ಅಲ್ಲವೇ? ಆದ್ದರಿಂದ ಈ 4 ಸತೆಗಳ ರೂಪಿ 4 ಕಾಲುಗಳು ಏಕರಸ ಸ್ಥಿತಿಯ ಆಸನವನ್ನು ಸ್ಥಿರ ಮಾಡುತ್ತವೆ. ಎಲ್ಲ ಸಮಯದಲ್ಲಿ ನಿಶ್ಚಿಂತ ಚಕ್ರವರ್ತಿಯ ಅನುಭವ ಮಾಡಿಸುತ್ತದೆ. ಚಕ್ರವರ್ತಿ ಅಂದರೆ ಅಧಿಕಾರಿ ಮತ್ತು ಪ್ರಜೆ ಅಂದರೆ ಅಧೀನ ಆಗಿರಬೇಕಾಗುತ್ತದೆ. ಆದ್ದರಿಂದ ನೀವು ನಿಶ್ಚಿಂತ ಚಕ್ರವರ್ತಿ ಆಗಿರುವಿರಿ, ನಿಶ್ಚಿಂತ ಪ್ರಜೆ ಅಲ್ಲ. ರಾಜಯೋಗಿ ಆಗಿರುವಿರಿ, ಪ್ರಜಾಯೋಗಿ ಅಲ್ಲ. ಈ ನಿಶ್ಚಿಂತ ಚಕ್ರವರ್ತಿಯ ಚಿಹ್ನೆ ಏನಾಗಿರುತ್ತದೆ? ಎಷ್ಟು ಅಧಿಕಾರಿ ಅಷ್ಟೇ ಸರ್ವರ ಸತ್ಕಾರಿ. ಕೇವಲ ಅಧಿಕಾರಿ ಅಲ್ಲ, ಅಧಿಕಾರಿ ಎನ್ನುವುದರ ಪರೀಕ್ಷೆ ಸತ್ಕಾರ ಪಡೆಯುವುದರಿಂದ ಆಗುತ್ತದೆ. ಯೋಗ್ಯ ರಾಜನ ಚಿಹ್ನೆಯನ್ನು ತಿಳಿಸಲಾಗಿದೆ ಅಲ್ಲವೇ? ಸರ್ವರಿಂದ ಸಂತುಷ್ಟತೆಯ ಪುಷ್ಪವೃಷ್ಟಿ ಆಗುವುದು. ವಾವ್ ವಾವ್ ದ ಗೀತೆ ಕೇಳಿಸುವುದು. ಇಂತಹ ರಾಜ್ಯಸತೆ ಪ್ರಾಪ್ತ ಆಗಿದೆ ಅಲ್ಲವೇ? ಮೊದಲು ನಿಮ್ಮ ಕರ್ಮ ಜೊತೆಗಾರರ ಕರ್ಮೇಂದ್ರಿಯಗಳನ್ನು ಚೆಕ್ ಮಾಡಿಕೊಳ್ಳಿ. ಏನೆಂದರೆ, ನಾನು ಆತ್ಮರಾಜನ ಸ್ನೇಹ ಮತ್ತು ಶಕ್ತಿ ಅರ್ಥಾತ್ ಲವ್ ಮತ್ತು ಲಾ ಸದಾ ಆರ್ಡರ್ನಲ್ಲಿ ಇರುತ್ತದೆಯೇ ಅಥವಾ ಕೆಲವು ಬಾರಿ ಇರುತ್ತದೆಯೇ? ಅನಿವಾರ್ಯವಾಗಿ ನಡೆಯುತ್ತಿರುವಿರಾ ಅಥವಾ ಪ್ರೀತಿಯಿಂದ ನಡೆಯುತ್ತಿರುವಿರಾ? ತೋರಿಕೆಗೆ ಮಾತ್ರ ಇದೆಯೋ ಅಥವಾ ಹೃತ್ಪೂರ್ವಕವಾಗಿ ನಡೆಯುತ್ತಿರುವಿರೋ? ಅದೇ ರೀತಿ ಇಡೀ ದಿನದ ದಿನಚರಿಯಲ್ಲಿ ನಿಮ್ಮ ಕರ್ಮ ಸಂಬಂಧಿ ಅಥವಾ ಕರ್ಮದ ಜೊತೆಗಾರರನ್ನು ನೋಡಿ ಅದರ ಜೊತೆಗೆ ಸರ್ವ ಸಂಪರ್ಕದಲ್ಲಿ ಬರುವಂತಹ ಆತ್ಮಗಳನ್ನು ನೋಡಿರಿ. ಏನೆಂದರೆ, ರಾಜ್ಯ ಅಧಿಕಾರಿ ಆಗಿರುವ ನಾನು ಆತ್ಮನಿಂದ ಎಷ್ಟು ಪರ್ಸೆಂಟೇಜ್ನಲ್ಲಿ ಮತ್ತು ಎಷ್ಟು ಸಂತುಷ್ಟ ಹರ್ಷಿತ ಆದರೂ. ಇದಾಗಿದೆ ಯಥಾರ್ಥ ರಾಜ್ಯಸತೆಯ ಅನುಭೂತಿ. ವಿಜ್ಞಾನ ಸತೆಯ ಚೆಕಿಂಗ್ ಹೇಗೆ ಮಾಡುವಿರಿ? ಸೀಮಿತ ವಿಜ್ಞಾನ ಸೀಮಿತ ಸ್ಥೂಲ ಸಾಧನಗಳ ಮೂಲಕ ಸುಖ ಆರಾಮದ ಅನುಭೂತಿ ಮಾಡಿಸುತ್ತದೆ. ನಿಮ್ಮ ವಿಜ್ಞಾನ ಆಗಿದೆ ಯೋಗ ಶಕ್ತಿ. ಯೋಗ ಅತಿ ದೊಡ್ಡ ವಿಜ್ಞಾನ ಆಗಿದೆ. ಅಲ್ಲಿ ಇದೇ ಸಾಧನ, ಇಲ್ಲಿ ಇದೇ ಸಾಧನೆ. ಆತ್ಮವನ್ನು ಮನಸ್ಸು ಮತ್ತು ಬುದ್ಧಿಯ ಸಾಧನೆಯ ಮೂಲಕ ಎಷ್ಟು ದೂರ ತೆಗೆದುಕೊಂಡು ಹೋಗುತ್ತೀರಿ? ಸೀಮಿತ ವಿಜ್ಞಾನಿ ಸೂರ್ಯನವರೆಗೆ ತಲುಪಲು ಆಗಲಿಲ್ಲ ಮತ್ತು ಬೇಹದ್ದಿನ ವಿಜ್ಞಾನಿ ಸೂರ್ಯ ಚಂದ್ರರಿಗಿಂತ ಆಚೆ ಮನಸ್ಸು ಮತ್ತು ಬುದ್ಧಿಯ ಸಾಧನಗಳಿಂದ ಎಷ್ಟು ಸಮಯದಲ್ಲಿ ಹೋಗುತ್ತೀರಿ ಮತ್ತು ಎಷ್ಟು ಖರ್ಚು ಆಗುತ್ತದೆ? ಸಮಯ ಧನ ಆಗಿದೆ ಎಂದು ಹೇಳುತ್ತಾರೆ. ಸ್ಥೂಲ ಧನವಂತೂ ಖರ್ಚಾಗುವುದಿಲ್ಲ, ಆದರೆ ಸಮಯದ ಹಣವು ಬೇಕಾಗಿಲ್ಲ. ಅಂದ ಮೇಲೆ ಎಷ್ಟು ದೊಡ್ಡ ವಿಜ್ಞಾನ ಆಗಿದೆ. ಅವರು ಏರ್ ಕಂಡೀಷನ್ ಮೂಲಕ ಸುಖ ಕೊಡುತ್ತಾರೆ, ಆರಾಮ ಕೊಡುತ್ತಾರೆ ಮತ್ತು ನೀವು ಸಾಧನೆಯ ಮೂಲಕ ಯಾವಾಗ ಬೇಕೋ ಆಗ ಶೀತಲ ಸ್ಥಿತಿಯ ಅನುಭವ ಮಾಡುತ್ತೀರಿ. ಯಾವಾಗ ಬೇಕೋ ಆಗ ಜ್ವಾಲಾರೂಪದ ಶಕ್ತಿ ಸ್ವರೂಪದ ಅನುಭವ ಮಾಡಲು ಸಾಧ್ಯ ಇದೆ. ಸೀಮಿತ ವಿಜ್ಞಾನ ಅಲ್ಪ ಸಮಯದವರೆಗೆ ಆರಾಮ ಕೊಡಲು ನಿಮಿತ್ತ ಆಗುತ್ತದೆ, ಆದರೆ ನೀವು ಸದಾ ಆರಾಮದಲ್ಲಿ ಇರುತ್ತೀರಿ. ನೆಮ್ಮದಿಯ ನಿದ್ದೆ ಮಾಡುತ್ತೀರಿ, ನೆಮ್ಮದಿಯಿಂದ ಹೇಳುತ್ತೀರಿ ಮತ್ತು ನೆಮ್ಮದಿಯಿಂದ ಎಲ್ಲ ಕಾರ್ಯ ಮಾಡುತ್ತೀರಿ. ದುಃಖಿಗಳಾಗುತ್ತೀರಾ? ಯಾವಾಗ ಆಸನ ಬಿಟ್ಟು ಹೇಳುತ್ತೀರಿ ಆಗ ದುಃಖಿಗಳಾಗುತ್ತೀರಿ. ಇಲ್ಲದಿದ್ದರೆ ದುಃಖದ ಹೆಸರು ಗುರುತು ಸಹ ಇಲ್ಲ. ವಿಜ್ಞಾನ ಇನ್ನು ಏನು ಮಾಡುತ್ತದೆ? ಮನೋರಂಜನೆಯ ಸಾಧನಗಳನ್ನು
ಕೊಡುತ್ತದೆ. ಆದರೆ ನಿಮ್ಮ ಮನಸ್ಸು ದುಃಖಿ ಆಗುವುದೇ ಇಲ್ಲ. ಆದ್ದರಿಂದ ಮನೋರಂಜನೆಯ ಅವಶ್ಯಕತೆಯೇ ಇರುವುದಿಲ್ಲ. ಏಕೆಂದರೆ ದುಃಖಿ ಆಗುವುದು ಮನಸ್ಸಿಗೆ ದಾಸ ಆದಾಗ. ದಾಸರಾಗುತ್ತೀರೇನೋ, ಅಥವಾ 63 ಜನ್ಮಗಳ ಸಂಸ್ಕಾರ ಕೆಲವು ಬಾರಿ ಬಂದು ಬಿಡುತ್ತದೆ ಏನೋ. ಈಗಂತೂ ರಾಜರಾಗಿರುವಿರಿ ಅಲ್ಲವೇ? ದಾಸರೂ ಆಗುವುದಿಲ್ಲ, ದುಃಖಿಯೂ ಆಗುವುದಿಲ್ಲ. ಆದ್ದರಿಂದ ಮನಸ್ಸು ಸದಾ ಆನಂದದಲ್ಲಿ ಇರುತ್ತದೆ. ಏಕಾಂತದಲ್ಲಿದ್ದರೂ ಆನಂದದಲ್ಲಿ ಇರುತ್ತೀರಿ, ಸಂಘಟನೆಯಲ್ಲಿದ್ದರೂ ಆನಂದದಲ್ಲಿರುತ್ತೀರಿ. ಸದಾ ಆನಂದದಾತ ಮಾಲೀಕ ತಂದೆಯ ಜೊತೆ ಇರುತ್ತೀರಿ ಅಲ್ಲವೇ? ಅಥವಾ ಕೆಲವು ಬಾರಿ ಮುನಿಸಿಕೊಳ್ಳುತ್ತೀರೋ? ಮುನಿಸಿಕೊಳ್ಳಬೇಡಿ. ಮನಸ್ಸು ಅಥವಾ ಮುಖವನ್ನು ತಿರುಗಿಸಿಕೊಳ್ಳಬೇಡಿ. ಹೀಗೆ ಚೆಕ್ ಮಾಡಿಕೊಳ್ಳಿ. ವಿಜ್ಞಾನದ ಸತೆ ಎಲ್ಲಿಯವರೆಗೆ ಅವಿನಾಶಿ ಆಗಿರುತ್ತದೆ, ಅದೇ ರೀತಿ ಧರ್ಮ ಸತೆ. ಧರ್ಮ ಅರ್ಥಾತ್ ಶ್ರೇಷ್ಠ ಜೀವನ ನಡೆಸುವ ಕಲೆ. ಈ ಧಾರಣೆಯೇ ಧರ್ಮ ಆಗಿದೆ. ನೀವೆಲ್ಲರೂ ಶ್ರೇಷ್ಠ ಧರ್ಮ ಆತ್ಮರು ಆಗಿರುವಿರಿ ಮತ್ತು ಶ್ರೇಷ್ಠ ಕರ್ಮ ಆತ್ಮರು ಆಗಿರುವಿರಿ. ಆದ್ದರಿಂದ ಇದನ್ನು ಪರಿಶೀಲನೆ ಮಾಡಿಕೊಳ್ಳಿ. ಬ್ರಾಹ್ಮಣ ಜೀವನವನ್ನು ಜೀವಿಸುತ್ತಿದ್ದೇವೆಯೇ? ಬ್ರಾಹ್ಮಣ ಜೀವನ ಅರ್ಥಾತ್ ಸದಾ ನಿರ್ವಿಕಲ್ಪ, ನಿರ್ವಿಘ್ನ, ನಿರ್ವಿಕರ್ಮಿ, ಸದಾ ನಿರಾಕಾರಿ, ಸೋ ಆಕಾರಿ. ಇದಕ್ಕೆ ಹೇಳಲಾಗುತ್ತದೆ ಜೀವಿಸುವ ಕಲೆ. ಎಲ್ಲಿ ಯಾವ ಸೀಮಿತ ಇಚ್ಛೆಗಳಿಲ್ಲ, ಯಾವ ಅಪ್ರಾಪ್ತಿ ಇಲ್ಲ, ಸದಾ ಈ ಗೀತೆ ಆಡುತ್ತೀರಿ. ಪಡೆಯಬೇಕಾದದ್ದನ್ನು ಪಡೆದೆ. ಇದಕ್ಕೆ ಹೇಳಲಾಗುತ್ತದೆ ಧರ್ಮಸತೆ. ಈಗ ವಿಚಾರ ಮಾಡಿರಿ, 4 ಸತೆಗಳು ಇವೆಯೇ? 4 ಕಾಲುಗಳು ಏಕರಸ ಆಗಿವೆಯೇ? ಅಥವಾ ಒಂದು ದೊಡ್ಡದ್ದು ಒಂದು ಚಿಕ್ಕದ್ದು ಇದೆಯೇ? 4 ಕಾಲುಗಳು ಏಕರಸ ಆಗಿದ್ದರೆ ಅಚಲ ಆಗಿರುತ್ತೀರಿ, ಇಲ್ಲದಿದ್ದರೆ ಹಲ್ಚಲ್ ಆಗುತ್ತದೆ. ಹಾಗಾದರೆ ಕೇಳಿದ್ದೀರಾ ಏನು ನೋಡುತ್ತಿದ್ದರು ಎನ್ನುವುದನ್ನು? ಪ್ರತಿಯೊಬ್ಬ ಮಗುವಿನಲ್ಲಿ 4 ಸತೆಗಳು ಎಲ್ಲಿಯವರೆಗೆ ಜಮಾ ಆಗಿವೆ? ಖುಷಿಯಿಂದ ಜೀವನ ನಡೆಸುವವರಾಗಿರುವಿರಿ ಅಲ್ಲವೇ? ಅನಿವಾರ್ಯತೆಯಿಂದ ಬದುಕಿದ್ದೇವೆ, ನಡೆಯುತ್ತಿದ್ದೇವೆ, ನಡೆಯಲೇಬೇಕು. ಇದಕ್ಕೆ ಬದುಕಿರುವುದು ಎಂದು ಹೇಳುವುದಿಲ್ಲ. ಕೆಲವು ಬಾರಿ ಸಾಯುವುದು, ಕೆಲವು ಬಾರಿ ಬದುಕುವುದು, ಕೆಲವು ಬಾರಿ ಉಸಿರು ನಿಂತು ಬಿಡುವುದು, ಕೆಲವು ಬಾರಿ ಸಡಿಲವಾಗುವುದು, ಕೆಲವು ಬಾರಿ ತೀವ್ರವಾಗಿರುವುದು. ಇದೇನು ಜೀವನ ಅಲ್ಲ. ಒಳ್ಳೆಯದು. ಒಬ್ಬ ಅಕ್ಕನವರಿಗೆ ತೊಂದರೆ ಆಯಿತು. ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಇಡಲು ಬರುತ್ತದೆಯೇ? ಅಥವಾ ಸಮಯ ಹಿಡಿಸುತ್ತದೆಯೇ? ಕಳೆದದ್ದು ಕಳೆದು ಹೋಯಿತು, ಫುಲ್ ಸ್ಟಾಪ್. ಇದೇ ವಿಜ್ಞಾನ ಆಗಿದೆ. ವಿಜ್ಞಾನವು ವಸ್ತುವನ್ನು ಅಳಿಸಿ ಹಾಕುತ್ತದೆ. ಬೇಹದ್ದಿನ ವಿಜ್ಞಾನದ ಸತೆಯಿಂದ ಸೆಕೆಂಡಿನಲ್ಲಿ ಬಿಂದು ಇಡುವುದು ಅರ್ಥಾತ್ ಫುಲ್ ಸ್ಟಾಪ್ ಇಡುವುದು. ಅದಕ್ಕಾಗಿಯೇ ತಪಸ್ಸಿನ ಗೋಲ್ಡನ್ ಅವಕಾಶ ಸಿಕ್ಕಿದೆ. ಏಕೆಂದರೆ ಅಂತಿಮ ಪರೀಕ್ಷೆಯಲ್ಲಿ 4 ಮತ್ತು ಪಂಚತತ್ವ ಪ್ರಕೃತಿಯದ್ದು ಮತ್ತು ಪಂಚವಿಕಾರ ಎಲ್ಲವೂ ಸೇರಿ ಹಲ್ಚಲ್ನಲ್ಲಿ ತರುವ ಪ್ರಯತ್ನ ಮಾಡುತ್ತವೆ. ಅತಿಯಾದ ಏರುಪೇರಿನಲ್ಲಿ ಅಚಲ ಆಗಿರುವವರೇ ಪಾಸ್ ವಿತ್ ಆನರ್ ಆಗಲು ಸಾಧ್ಯ. ಅಂತ್ಯದಲ್ಲಿ ಏಕಾಂತದಲ್ಲಿ ಕುಳಿತು ಪೇಪರ್ ಬರೆಯುವುದು ಎಂದು ತಿಳಿಯಬೇಡಿ. ಅತಿಯಾದ ಏರುಪೇರಿನಲ್ಲಿ ಅತಿಯಾದ ಅಚಲತೆ. ಇದಾಗಿದೆ ಪರೀಕ್ಷೆ. ಇದೇ ಪ್ರಶ್ನೆ ಬರುವುದು. ಆದ್ದರಿಂದ ಈಗಿನಿಂದ ಅಭ್ಯಾಸ ಮಾಡಿರಿ. ಹೊರಗಿನ ಏರುಪೇರು ಮನಸ್ಸಿನಲ್ಲಿ ಏರುಪೇರು ತರಬಾರದು. ಇಂಥವರಿಗೆ ಹೇಳಲಾಗುತ್ತೆ ವಿಜಯಿ ರತ್ನ.
ಒಳ್ಳೆಯದು. 4 ಕಡೆಯ ಶ್ರೇಷ್ಠ ಧರ್ಮ ಸತೆಯುಳ್ಳ ಧರ್ಮ ಆತ್ಮರಿಗೆ, ಬೇಅದ್ದಿನ ವಿಜ್ಞಾನ ಸತೆಯುಳ್ಳ ಸಾಧನ ಸ್ವರೂಪ ಆತ್ಮರಿಗೆ, ರಾಜ್ಯ ಸತೆಯುಳ್ಳ ಸ್ವರಾಜ್ಯ ಅಧಿಕಾರಿ ಆತ್ಮರಿಗೆ, ಶ್ರೇಷ್ಠ ಕರ್ಮ ಸತೆಯುಳ್ಳ ಕರ್ಮಯೋಗಿ ಆತ್ಮರಿಗೆ, ಬಾಪ್ತಾದ ಅವರ ನಿಶ್ಚಿಂತ ಚಕ್ರವರ್ತಿ ಮಾಡುವಂತಹ ತಂದೆಯ ನೆನಪು, ಪ್ರೀತಿ ಮತ್ತು ನಮಸ್ತೆ. ಒಳ್ಳೆಯದು. ಇಂದು ಶಿಕ್ಷಕಿಯರೂ ಸಹ ತ್ಯಾಗ ಮಾಡಿದ್ದಾರೆ. ಎಲ್ಲ ಶಿಕ್ಷಕಿಯರು ಹಿಂದೆ ಕುಳಿತಿದ್ದಾರೆ. ಆದ್ದರಿಂದ ತ್ಯಾಗದ ಭಾಗ್ಯ ಸ್ವರೂಪ ವಿಶೇಷ ನೆನಪು, ಪ್ರೀತಿ ಸ್ವೀಕರಿಸಿರಿ. ಟೀಚರ್ಸ್ ಕೆಲಸವೇ ಆಗಿದೆ ಅನ್ಯರನ್ನು ಮುಂದುವರೆಸುವುದು. ಒಳ್ಳೆಯದು ಮಾಡಿದ್ದೀರಿ. ಪ್ರತ್ಯಕ್ಷ ರೂಪದಲ್ಲಿ ಕರ್ಮ ಮಾಡಿ ತೋರಿಸಿದ್ದೀರಿ. ಇದಕ್ಕಾಗಿ ಶುಭಾಶಯಗಳು. ಒಳ್ಳೆಯದು. ಡಬಲ್ ವಿದೇಶಿಗಳ ಪತ್ರ ಮತ್ತು ಕಾರ್ಡುಗಳು ಬಹಳ ಬಂದಿವೆ. ಕಾರ್ಡ್ ಎಲ್ಲಿ ಇಟ್ಟಿದ್ದೆ? ಹೃದಯದ ಡಬ್ಬಿಯಲ್ಲಿ ಸಂಭಾಲನೆ ಮಾಡಿ ಇಟ್ಟಿದ್ದೆ. ಯಾರೆಲ್ಲ ಹೊಸ ವರ್ಷದ ವಿಶೇಷ ನೆನಪು ಪ್ರೀತಿಯನ್ನು ಕಳುಹಿಸಿದ್ದಾರೆ ಅವರ ಸಹಿತವಾಗಿ ಸರ್ವ ಮಕ್ಕಳಿಗೆ ನವ ವರ್ಷದ ಪ್ರತಿ ಸಮಯದ ನವೀನತೆಯ ಶುಭಾಶಯಗಳು. ಶುಭಾಶಯಗಳು. ಈಗ ವಿಶ್ವದಲ್ಲಿ ಕರ್ಮಯೋಗಿ ಸ್ಥಿತಿಯ ಚಮತ್ಕಾರ ಏನಾಗಿರುತ್ತದೆ ಎನ್ನುವುದನ್ನು ಒಂದು ಉದಾಹರಣೆ ಆಗಿ ತೋರಿಸಿ. ಯಾರು ಉದಾಹರಣೆ ಆಗಿ ತೋರಿಸುತ್ತಾರೆ ಅವರಿಗೆ ಡ್ರಾಮಾದಲ್ಲಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳು ಸಿಗುತ್ತವೆ. ಪಾರ್ಟಿಗಳ ಜೊತೆ ತಂದೆಯ ಜೊತೆಯಲ್ಲಿ ಇರುವುದರಿಂದ ಶ್ರೇಷ್ಠ ಸ್ಥಿತಿಯ ಅನುಭವ ಸಹಜವಾಗಿ ಮಾಡುತ್ತಿರುವಿರಿ ಅಲ್ಲವೇ? ಹಗಲು ರಾತ್ರಿ ತಂದೆಯ ಜೊತೆ ಅನುಭೂತಿ ಮಾಡುವುದರಿಂದ ಸಹಜವೇ ಶ್ರೇಷ್ಠ ಅನುಭವ ಮಾಡುತ್ತೀರಿ. ಏಕೆಂದರೆ ಸಮೀಪತೆಯಿಂದ ಶಕ್ತಿ ಸಿಗುತ್ತದೆ. ಯಾವ ರೀತಿ ಸಾಕಾರದಲ್ಲಿ ಸಮೀಪ ಇರುವುದು ಸಹಜ ಎನಿಸುತ್ತದೆ, ಅದೇ ರೀತಿ ಅವ್ಯಕ್ತದಲ್ಲಿ ಎಷ್ಟು ಗಮನ ಕೊಡುತ್ತೀರೋ ಅಷ್ಟು ಸಹಜ ಅನುಭವ ಮಾಡುತ್ತೀರಿ. ಸರ್ವರು ನಿರಂತರ ಯೋಗಿ ಆಗಿರುವಿರಿ ಅಲ್ಲವೇ? ಯೋಗಿ ಜೀವನದವರಾಗಿರುವಿರಿ. ಜೀವನ ನಿರಂತರ ಆಗಿರುತ್ತದೆ. 2 ಗಂಟೆಯದಲ್ಲ, ಒಂದು ಬಾರಿ ಅನುಭವ ಮಾಡಿಸಿರಿ. ತಂದೆ ನನ್ನವರು ಮತ್ತು ನಾನು ತಂದೆಗೆ ಸೇರಿದವನು ಎಂದ ಮೇಲೆ ಹಗಲಲ್ಲೂ ಹೇಗೆ ಸಾಧ್ಯ? ನಿರಂತರ ಯೋಗಿ ಜೀವನದಲ್ಲಿ ಅತೀಂದ್ರಿಯ ಸುಖದ ಆನಂದದ ಅನುಭೂತಿ ಆಗುತ್ತದೆ ಮತ್ತು ಪರಿಶ್ರಮವೂ ಅನಿಸುವುದಿಲ್ಲ. ಪರಿಶ್ರಮದ ಕೆಲಸವನ್ನು ಒಂದೊಂದು ಬಾರಿ ಮಾತ್ರ ಮಾಡುತ್ತಾರೆ ಮತ್ತು ಸಹಜವಾದದ್ದನ್ನು ಸದಾ ಮಾಡಲು ಸಾಧ್ಯವಿದೆ. ಅಂದ ಮೇಲೆ ಸಹಜ ಎನಿಸುತ್ತದೆಯೋ ಅಥವಾ ಪರಿಶ್ರಮ ಅನಿಸುತ್ತದೆಯೋ? ಮಾಯೆ ಬರುವುದಿಲ್ಲ ತಾನೇ? ಈ ಸಮಯದಲ್ಲಿ ನಶೆ ಏರಿರುವುದರಿಂದ ಮಾಯೆ ಕಾಣಿಸುವುದಿಲ್ಲ. ನಂತರ ಅಲ್ಲಿ ಹೋದ ನಂತರ ಹೇಳುತ್ತೀರಿ, ಏನು ಮಾಡುವುದು, ಆಗಿಬಿಟ್ಟಿತು. ನಿರಂತರದ ಸ್ಥಿತಿ ಚೆನ್ನಾಗಿರುತ್ತದೆ. ಒಬ್ಬ ತಂದೆಯ ವಿನಃ ಶ್ರೇಷ್ಠ ಆದವರು ಯಾರಿದ್ದಾರೆ? ಒಂದು ಶ್ರೇಷ್ಠವಾಗಿರುವ ವಸ್ತು ಪ್ರಿಯವಾಗಿರುತ್ತದೆ ಮತ್ತು ಇನ್ನೊಂದು ಯಾರು ಪ್ರಿಯವಾಗಿರುತ್ತಾರೋ ಅವರ ಮೇಲೆ ಪ್ರೀತಿ ಇರುತ್ತದೆ. ಎಲ್ಲರಿಗಿಂತ ಪ್ರಿಯ ಮತ್ತು ಎಲ್ಲದಕ್ಕಿಂತ ಶ್ರೇಷ್ಠ ತಂದೆಯೇ ಆಗಿರುವರು ಅಲ್ಲವೇ? ಅಂದ ಮೇಲೆ ಇನ್ನೇನು ನೆನಪಾಗುತ್ತದೆ? ಕೇವಲ ಮಧ್ಯ ಮಧ್ಯದಲ್ಲಿ ನಿಮ್ಮನ್ನು ನೀವು ಪರಿಶೀಲನೆ ಮಾಡಿಕೊಳ್ಳುತ್ತೀರಿ. ಸ್ವಲ್ಪ ಪರ್ಸೆಂಟ್ ಏನಾದರೂ ಕಡಿಮೆ ಆದರೆ ಅದನ್ನು ಹೆಚ್ಚಿಸಿಕೊಳ್ಳಿ. ಆಗ ಮಾಯೆಗೆ ಬರಲು ಅವಕಾಶ ಇರುವುದಿಲ್ಲ. ಆದರೆ ಏನಾಗುತ್ತದೆ? ನಡೆಯುತ್ತಾ ನಡೆಯುತ್ತಾ ಸಾಧಾರಣ ಸ್ಥಿತಿ ಆಗಿಬಿಡುತ್ತದೆ ಮತ್ತು ನೆನಪಂತೂ ಇದೆ ಎಂದು ತಿಳಿಯುತ್ತೀರಿ. ತಪ್ಪಂತೂ ಇಲ್ಲವೇ ಇಲ್ಲ. ಆದರೆ ಸಾಧಾರಣ ಆಗುತ್ತಾ ಆಗುತ್ತಾ ವಿಸ್ಮೃತಿಯ ಕಡೆ ಹೋಗಿಬಿಡುತ್ತೀರಿ. ಆದ್ದರಿಂದ ಸಾಧಾರಣ ಆಗಲು
ಬಿಡಬಾರದು. ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆದರೂ ಹೆಚ್ಚು ಮಾಡಿಕೊಳ್ಳಿ. ಆಗ ಸದಾ ಶಕ್ತಿಶಾಲಿ ಆಗಿರುತ್ತೀರಿ. ಶಕ್ತಿಶಾಲಿ ಆತ್ಮರ ಮಧ್ಯೆ ಮಾಯೆಗೆ ಬರಲು ಧೈರ್ಯ ಇರುವುದಿಲ್ಲ. ಮಾಯೆ ಬರುವುದು ಮತ್ತು ಯುದ್ಧ ಮಾಡುವುದು, ಇದರಲ್ಲಿ ಸಮಯ ಹೋಗುತ್ತದೆ ಮತ್ತು ಸಂಬಂಧವು ಕಡಿದು ಹೋಗುತ್ತದೆ. ಕಡಿದು ಹೋದ ಸಂಬಂಧವನ್ನು ಪುನಃ ಜೋಡಿಸುವುದು, ಇದರಲ್ಲಿ ನಿರಂತರತೆಯಲ್ಲಿ ಅಂತರ ಬಂದು ಬಿಡುತ್ತದೆ. ಆದ್ದರಿಂದ ಸಾಧಾರಣ ಸ್ಥಿತಿ ಆಗಲು ಬಿಡಬೇಡಿ. ತಂದೆಯ ನೆನಪಂತೂ ಇದ್ದೇ ಇದೆ ಎನ್ನುವ ತಪ್ಪಿನಲ್ಲಿರಬೇಡಿ. ಅಲ್ಲ, ಆದರೆ ಸದಾ ನೆನಪಿನ ಸ್ವರೂಪ ಇದೆಯೇ? ನೆನಪಿನ ಸ್ವರೂಪ ಅಂದರೆ ಶಕ್ತಿಶಾಲಿ. ಕೆಲವು ಬಾರಿ ಕಾಮ, ಕ್ರೋಧ, ಮೋಹ, ಲೋಭ ಇಂತಹ ದೊಡ್ಡ ವಿಕಾರ ಬರುವುದಿಲ್ಲ. ಆದರೆ ತಮ್ಮದೇ ಸ್ವಭಾವ ಅಥವಾ ತಮ್ಮದೇ ಸಂಸ್ಕಾರ ಸಾಧಾರಣ ಸ್ಥಿತಿಯನ್ನಾಗಿ ಮಾಡಿಬಿಡುತ್ತದೆ. ಇಂತಹ ಹುಡುಗಾಟಿಕೆಯ ರೂಪದಲ್ಲಿ ಮಾಯೆ ಬರುತ್ತದೆ. ನಿತ್ಯವೂ ಸ್ಟಡಿ ಮಾಡುತ್ತೀರಿ, ಮುರುಳಿ ಕೇಳುತ್ತೀರಿ, ಸೇವೆಯನ್ನು ಮಾಡುತ್ತೀರಿ. ಆದರೆ ಯಾವ ರೀತಿ ಇರಬೇಕು ಆ ರೀತಿ ಇಲ್ಲ. ನಡೆಯುತ್ತಿರುವಿರಿ, ಆದರೆ ಗತಿ ಎಂತಹದ್ದಾಗಿದೆ? ನಡೆಯುವ ವೇಗವು ಸರಿಯಾಗಿರಬೇಕು. ತಂದೆ ಎಲ್ಲ ಮಕ್ಕಳನ್ನು ಉನ್ನತ ದೃಷ್ಟಿಯಿಂದ ನೋಡುತ್ತಾರೆ ಮತ್ತು ಸದಾ ಉನ್ನತವಾಗಿ ನೋಡುವ ಶುಭ ಆಶೆಯನ್ನು ಇಟ್ಟುಕೊಳ್ಳುತ್ತಾರೆ. ಒಳ್ಳೆಯದು. ಎಲ್ಲರೂ ಶ್ರೇಷ್ಠ ಕರ್ಮ ಮಾಡುವಂತಹ ಕರ್ಮದ ಸತೆಯುಳ್ಳವರಾಗಿರುವಿರಿ ಅಲ್ಲವೇ? ಶ್ರೇಷ್ಠ ಕರ್ಮದ ಸಂಪತ್ತು ಜಮಾ ಇದೆ ಅಲ್ಲವೇ? ಎಷ್ಟು ಜನ್ಮದವರೆಗೆ ಇರುತ್ತದೆ? ಎಷ್ಟು ಜಮಾ ಮಾಡಿದ್ದೀರಿ? ಪೂರ್ಣಕಲ್ಪ ನಡೆಯುತ್ತದೋ ಅಥವಾ 21 ಜನ್ಮ ನಡೆಯುತ್ತದೆಯೇ? ಅರ್ಧ ಕಲ್ಪದ ನಂತರ ಅಂತೂ ಪೂಜಿಸಲ್ಪಡುವಿರಿ ಅಲ್ಲವೇ? ಶ್ರೇಷ್ಠ ಕರ್ಮದ ಖಜಾನೆ ಜಮಾ ಆದಾಗ ಮಾತ್ರ ಪೂಜಿಸಲ್ಪಡುತ್ತೀರಿ. ಅಂತಿಮ ಜನ್ಮವೂ ಸಹ ನೋಡಿ ಎಷ್ಟು ಚೆನ್ನಾಗಿದೆ. ಭಿಕ್ಷುಕರಂತೂ ಆಗಿಲ್ಲವಲ್ಲ, ರೊಟ್ಟಿ ಬೇಳೆ ಅಂತೂ ಇದೆ. ಅಂತಿಮ ಜನ್ಮ ಇಷ್ಟೂ ಚೆನ್ನಾಗಿದೆ ಅಂದ ಮೇಲೆ ಅನ್ಯ ಜನ್ಮಗಳಲ್ಲಿ ನೀವು ದುಃಖಿ ಆಗಿರುವುದಿಲ್ಲ. ಸುಖಕ್ಕೆ ಹೋಲಿಸಿದಾಗ ಈಗ ದುಃಖ ಅನಿಸುತ್ತದೆ. ಇನ್ನು ಭಿಕ್ಷುಕರಾಗಿ ರೊಟ್ಟಿ ಬೇಡುವಷ್ಟು ನೀವು ದುಃಖಿಗಳು ಆಗುವುದಿಲ್ಲ. ಜಗತ್ತಿನ ಲೆಕ್ಕದಲ್ಲಿ ಅತಿ ದುಃಖಿ ಆಗುವುದಿಲ್ಲ. ಸತ್ಯಯುಗದ ಲೆಕ್ಕದಲ್ಲಿ ದುಃಖಿ ಆಗುತ್ತೀರಿ. ಒಳ್ಳೆಯದು. ಶಿಕ್ಷಕರೂ ಸಹ ಅದೃಷ್ಟಶಾಲಿಗಳು, ಏಕೆಂದರೆ ಸೇವೆಯ ಲಾಟರಿ ಸಿಕ್ಕಿಬಿಡುತ್ತದೆ. ಲಾಟರಿ ಅಂತೂ ಎಲ್ಲರಿಗೂ ಸಿಗುತ್ತದೆ, ಆದರೆ ಇವರಿಗೆ ಸೇವೆಯ ವಿಶೇಷ ಲಾಟರಿ ಸಿಕ್ಕಿದೆ. ನಿಮಗೂ ಟೀಚರ್ಸ್ ಅನ್ನು ನೋಡಿ ಖುಷಿ ಆಗುತ್ತದೆ ಅಲ್ಲವೇ? ಅಥವಾ ಟೀಚರ್ಸ್ ಏಕೆ ಮುಂದೆ ಇದ್ದಾರೆ ಎಂದು ಅನಿಸುತ್ತದೆಯೇ? ಮುಂದೆ ತರುವವರು ಸ್ವತಃ ಮುಂದೆ ಹೋಗುತ್ತಾರೆ. ಗೌರವ ಕೊಡುವವರಿಗೆ ಅವಶ್ಯವಾಗಿ ಸ್ವತಃ ಗೌರವ ಸಿಗುತ್ತದೆ. ಇದು ಒಂದು ಅನಾದಿ ನಿಯಮ ಆಗಿದೆ. ಕೊಡುವುದು ಅರ್ಥಾತ್ ತೆಗೆದುಕೊಳ್ಳುವುದು ಮತ್ತು ತೆಗೆದುಕೊಳ್ಳುವುದು ಅರ್ಥಾತ್ ಕಳೆದುಕೊಳ್ಳುವುದು. ಕೆಲವರು ತೆಗೆದುಕೊಳ್ಳುವ ಪ್ರಯತ್ನ ಮಾಡುತ್ತಾರೆ. ನನಗೆ ಗೌರವ ಸಿಗಬೇಕು, ಏಕೆ ಗೌರವ ಕೊಡುವುದಿಲ್ಲ? ಹೀಗೆ ತೆಗೆದುಕೊಳ್ಳುವುದರ ಹಿಂದೆ ಹೋಗುವುದು ಅಂದರೆ ಕಳೆದುಕೊಳ್ಳುವುದು ಮತ್ತು ಕೊಡುವುದು ಅರ್ಥಾತ್ ತೆಗೆದುಕೊಳ್ಳುವುದು. ಹಾಗಾದರೆ ಕೊಡುವಂತಹ ದಾತನ ಮಕ್ಕಳು ದೇವತೆ ಆಗಿರುವಿರೋ ಅಥವಾ ತೆಗೆದುಕೊಳ್ಳುವವರಾಗಿರುವಿರೋ? ದೇವತೆ ಅರ್ಥಾತ್ ಕೊಡುವವರು. ಚೆನ್ನಾಗಿದೆ. ತಂದೆಗೂ ಖುಷಿ, ಮಕ್ಕಳಿಗೂ ಖುಷಿ. ಇನ್ನೇನು ಬೇಕು? ಟೀಚರ್ಸ್ ಹೆಚ್ಚು ಖುಷಿಯಿಂದ ಇರುವರು, ಏಕೆಂದರೆ ವಿದ್ಯಾರ್ಥಿಗಳನ್ನು ನೋಡಿ ಖುಷಿ ಆಗುತ್ತದೆ. ಒಳ್ಳೆಯದು. ವರದಾನ:
ಆತ್ಮಿಕ ವೃತ್ತಿ ದೃಷ್ಟಿಯಿಂದ ದುಃಖದ ಹೆಸರು ಲಕ್ಷಣವನ್ನು ಸಮಾಪ್ತಿ ಮಾಡುವಂತಹ ಸದಾ ಸುಖದಾಯಿ ಭವ. ಬ್ರಾಹ್ಮಣರ ಸಂಸಾರವು ಭಿನ್ನವಾಗಿದ್ದಾಗ ದೃಷ್ಟಿ ವೃತ್ತಿ ಎಲ್ಲವೂ ಭಿನ್ನವಾಗಿದೆ. ಯಾರು ನಡೆಯುತ್ತಾ ತಿರುಗಾಡುತ್ತಾ ಆತ್ಮಿಕ ವೃತ್ತಿಯಲ್ಲಿರುತ್ತಾರೆ ಅವರ ಹತ್ತಿರ ದುಃಖದ ಹೆಸರು ಲಕ್ಷಣವಿರಲು ಸಾಧ್ಯವಿಲ್ಲ. ಏಕೆಂದರೆ ದುಃಖವಾಗುವುದು ಶರೀರದ ಬಾಣದಿಂದ. ಒಂದು ವೇಳೆ ಶರೀರ ಬಾಣವನ್ನು ಮರೆತು ಆತ್ಮಿಕ ಸ್ವರೂಪದಲ್ಲಿದ್ದರೆ ಸದಾ ಸುಖವೇ ಸುಖವಿದೆ. ಅವರದ್ದು ಸುಖಮಯ ಜೀವನ ಸುಖದಾಯಿ ಆಗಿಬಿಡುತ್ತದೆ. ಅವರು ಸದಾ ಸುಖದ ಶಯ್ಯ ಮೇಲೆ ಮಲಗುತ್ತಾರೆ ಮತ್ತು ಸುಖ ಸ್ವರೂಪರಾಗಿರುತ್ತಾರೆ. ಸ್ಲೋಗನ್: ಸ್ವಯಂವನ್ನು ನೋಡಿಕೊಳ್ಳಿ ಮತ್ತು ಸ್ವಯಂನ ಕೊರತೆಗಳನ್ನು ತುಂಬಿ, ಆಗ ಭಗವಂತನ ಪ್ರೀತಿಯು ಸಿಗುವುದು. ಒಳ್ಳೆಯದು. ಓಂ ಶಾಂತಿ.